600 ಮತಗಳಿಂದ ಹಿನ್ನಡೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆತಿಶಿ ಮರ್ಲೇನಾ 1600 ಮತಗಳ ಹಿನ್ನಡೆ. ಏನಲ್ಲಿ 2000 2000 ಮತಗಳಿಂದ ಗೆದ್ದಿದ್ವಿ ಅಂತ ಅಂದ್ರೆ ಈಗ 1600 ಮತಗಳಿಂದ ಹಿನ್ನಡೆ. ಭ್ರಷ್ಟಾಚಾರ ಆಂದೋಲನವನ್ನೇ ಭ್ರಷ್ಟಾಚಾರದ ಮೊದಲು ಶೆಟ್ಟಿ ಒಂದು ನಿಮಿಷ ಸಮಯ ಕೊಡಿ. ನಮ್ಮ ಮಿತ್ರರು ಒಂದು ಮಾತಾಡ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರದ ಡಿಸಿಎಂ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಡೆಲ್ಲಿನಲ್ಲಿ ಹೋಗಿ ಇದು ಗ್ಯಾರಂಟಿನ ಲಾಂಚ್ ಮಾಡಿದ್ರು ಫೇಲ್ ಆದ್ರು ಅಂತ ಹೇಳಿ. ದಯವಿಟ್ಟು ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕರ್ನಾಟಕದಲ್ಲಿ ಏನ್ ನಾವು ಜನತೆಯ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ? ಎಲ್ಲಿ ಫೇಲ್ ಆದ್ರೆ ಇವತ್ತು ಕರ್ನಾಟಕ ಮಾಡೆಲ್ ಅನ್ನ ನಾವು ಏನು ಗ್ಯಾರಂಟಿಯನ್ನ ಕರ್ನಾಟಕದಲ್ಲಿ ಏನ್ ಮಾಡಿದ್ವಿ, ಮೊನ್ನೆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿ ಪ್ರತಿಯೊಂದು ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ ಅನ್ನ ತಲುಪಿಸಿದ್ವಿ. ಆ ಕಾರ್ಡ್ ಅನ್ನ ತಲುಪಿಸಿದ ನಂತರ ಆ ನಂಬಿಕೆ ಬಂದು ನಮಗೆ ವೋಟ್ ಹಾಕಿದ್ರು. ಅದೇ ರೀತಿ ತೆಲಂಗಾಣದಲ್ಲಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಇನ್ಚಾರ್ಜ್ ತೆಗೆದುಕೊಂಡಿದ್ರು, ಸಮಯ ಸಿಕ್ಕಿತ್ತು ನಮಗೆ, ಅಲ್ಲಿ ಗೆದ್ದಿದ್ವಿ. ಅದು ಮಹಾರಾಷ್ಟ್ರ ಮತ್ತೆ ಏನು ದೆಹಲಿ ಪ್ಲೀಸ್ ಈ 3 ರಾಜ್ಯಗಳಲ್ಲಿ ನಮ್ಮ ಗ್ಯಾರಂಟಿ ನಂಬಿಕೆಯನ್ನ ಜನತೆಗೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಒಂದು ಸಮಯ ಸಿಗದೆ ಫೇಲ್ ಆಗಿದ್ದೇವೆ. ನಮ್ಮ ಗ್ಯಾರಂಟಿಯನ್ನು ಏನಾದ್ರು ಕರ್ನಾಟಕ ಸಮಯ ಸಿಗದೆ ನಾವು ಎಲ್ಲ ಪಾರ್ಟಿಗೂ ಅದೇ ಸಮಯ ಸಿಗ್ತದೆ. ಪ್ಲೀಸ್ ವೈಟ್, ನೀವು ಮಾತಾಡಿದ್ರೆ ಮಾತಾಡಿಲ್ಲ. ಸೊ ನಮ್ಮ ಗ್ಯಾರಂಟಿಯನ್ನ ಕರ್ನಾಟಕ ಎಣಿಕೆಯಲ್ಲಿ 343 ಮತಗಳಿಂದ ಮುನ್ನಡೆ. ಸೊ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೇವಲ 343 ಮತಗಳಿಂದ ಮಾತಾಡ್ತೀವಿ. ಬಸವರಾಜ್ ಸರ್, ಆಕ್ಟ್ ಅಂಡ್ ಫ್ಯಾಕ್ಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಿರಿಯ ವಯಸ್ಸಿನವರಾದಂತಹ ನಮ್ಮ ಅಣ್ಣಾ ಹಜಾರೆ ಅವರು ಧರಣಿ ಕೂರ್ತಾರೆ ಜಂತರ್ ಮಂತರಲ್ಲಿ. ಅದರಲ್ಲಿ IIT ಎಜುಕೇಟ್ ಕೇಜ್ರಿವಾಲ್ ಅವರು ಹೋಗಿ ಸೇರ್ಕೋತಾರೆ. ಮೂಮೆಂಟ್ ಆಯಿತು, ಎವ್ರಿಬಡಿ ಅಪ್ರಿಷಿಯೇಟೆಡ್. ನಾನು IFS ಕೆಲಸನೇ ಬಿಟ್ಟು ಬಂದವನು, ನಾನು ದೇಶಕ್ಕಾಗಿ ಎಲ್ಲ ತ್ಯಾಗ ಮಾಡಿಬಿಟ್ಟು ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಸಂತೋಷ್ ಹೆಗ್ಡೆ ಎಲ್ಲರೂ ಇದ್ರು, ನೀವು ನೋಡಿದಿರಿ. ಕೆಲವರಂತೂ ರಾಜಕೀಯಕ್ಕೆ ಬಂದೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾರೆ, ದೇಶವನ್ನು ನಾನು ಗುಡಿಸಿ ಸ್ವಚ್ಛ ಮಾಡಬೇಕಾದ್ರೆ ರಾಜಕೀಯಕ್ಕೆ ಬರಲೇಬೇಕು, ಪಾಲಿಟಿಕ್ಸ್ ಇಸ್ ಮೋರ್ ಇಂಪಾರ್ಟೆಂಟ್, ನಾನು ಅದರ ಗದ್ದುಗೆ ಹಿಡಿದ್ರೆ ಮಾತ್ರ ಮಾಡ್ಲಿಕ್ಕಾಗುವುದು, ಹೋರಾಟದಲ್ಲಿ ಆಗಲ್ಲ ಅನ್ನೋ ಹೋರಾಟದ ನಂಬಿಕೆಯನ್ನು ಬಿಟ್ಬಿಡ್ತಾರೆ, ಪಾಲಿಟಿಕ್ಸ್ಗೆ ಬರ್ತಾರೆ. ವಾಗ್ನರ್ ಕಾರಲ್ಲಿ ಬರ್ತಾರೆ, ವೆರಿ ಸಿಂಪಲ್ ಆಗಿ ಓಡಾಡ್ತಾರೆ. ಓಕೆ, ಅದೇ ಅರವಿಂದ್ ಕೇಜ್ರಿವಾಲ್ ಆಗಿನ ಫೋಟೋ ನೋಡಿದ್ರೆ ನೀವು ಒಂದು ಗಮಚ ಹಾಕೊಂಡು ಕೆಮ್ತಾ ವೆರಿ ಸಿಂಪಲ್ ಪರ್ಸನಾಲಿಟಿಯಲ್ಲಿ, ಹೌದು ಮಫ್ಲರ್, ಅದಕ್ಕೆ ಗಮಚ ಅಂತ ಹೇಳ್ತಾರೆ ಆ ಕಡೆ. ಓಕೆ, ಅದಕ್ಕೆ ಗಮಚ ಅಂತ ಹೇಳಿದ್ರೆ ಹಾಕೊಂಡ್ಬಿಟ್ಟು ತಿರುಗ್ತಾರೆ. ಜನಗಳಿಗೂ ಒಳ್ಳೆ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ದೇಶದ ಬೇರೆ ಕಡೆನೂ ಅರವಿಂದ್ ಕೇಜ್ರಿವಾಲ್ ಬೇಕು ಅನ್ನುವ ಕೂಗು ಶುರು ಆಗುತ್ತೆ. ಆ ಥರದ ಒಬ್ಬ ರಾಜಕಾರಣಿ ಬೇಕು ಅನ್ನೋ ಕೂಗು ನೆನಪಾಗುತ್ತೆ. ಆಲ್ಮೋಸ್ಟ್ ಎಜುಕೇಟೆಡ್ ವರ್ಗ ಅರವಿಂದ್ ಕೇಜ್ರಿವಾಲ್ ಕಡೆ ಹೋಗ್ತಾರೆ ಅನ್ನುವ ಒಂದು ಜಾಯಮಾನಕ್ಕೆ ಬಂದಿತ್ತು. ಉಡ್ತಾ ಪಂಜಾಬ್, ಡ್ರಗ್ ಮಾಫಿಯಾದಿಂದ ನರಳ್ತಾ ಇದ್ದ ಪಂಜಾಬ್ಗೆ ಆಮ್ ಆದ್ಮಿ ಪಾರ್ಟಿಯವರು ಆಶ್ರಯ ಆಗ್ತಾರೆ ಅನ್ನುವ ಭಾವನೆ ಪಂಜಾಬಲ್ಲೂ ಇತ್ತು. ಪಂಜಾಬ್ ಜನತೆಯೂ ಕೂಡ ಅವರನ್ನು ಆರಿಸಿ ಕಳಿಸಿದ್ರು. ತದನಂತರ ಬಂದ ಆಕ್ಟ್ ಅಂಡ್ ಫ್ಯಾಕ್ಟ್ಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ನಾನು ನಾಟ್ ಓನ್ಲಿ ಡೆಲ್ಲಿ ಸಿಎಂ, ನಾನು ಮೋದಿ ಕಾಂಪಿಟೀಟರ್ ಅನ್ನುವ ರೀತಿಯಲ್ಲಿ ತನ್ನ ಕಾರ್ಯವೈಖರಿಯನ್ನು ಚೇಂಜ್ ಮಾಡಿಕೊಂಡ್ರು. ಎಲ್ಲ ಸೇಗಳಲ್ಲೂ ಎಲ್ಲ ಕಮೆಂಟಲ್ಲೂ ತಾನು ಮಾತಾಡಿದ್ದೇ ಸರಿ ಅನ್ನೋದನ್ನು ದೇಶದ ಜನತೆ ಒಪ್ಕೊಳ್ತಾರೆ ಅನ್ನುವ ಜಾಯಮಾನಕ್ಕೆ ಬಂದ್ಬಿಟ್ರು. ಮೈ ಕಮೆಂಟ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಮನೀಶ್ ಸಿಸೋಡಿಯಾಗೆ 2345 ಮತಗಳ ಹಿನ್ನಡೆ. ಮೈ ಕಮೆಂಟ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಎವ್ರಿಥಿಂಗ್ ಅಂತ ದೇಶದ ಉದ್ದಗಲದಲ್ಲಿ ಏನು ನಡೆದ್ರು ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದ್ರು. ತದನಂತರ ಇಂಡಿ ಅಲೈನ್ಸ್ ಅಂತ ಯಾವಾಗ ಸ್ಟಾರ್ಟ್ ಆಯಿತು, ಅದರಲ್ಲೂ ಕೂಡ ತಾನೊಂದು ಚಿಕ್ಕ ಪ್ರಾದೇಶಿಕ ಪಕ್ಷ ಅಂತ ಎಣಿಸದೆ ದೊಡ್ಡ ಪಾರ್ಟಿಗಳಿಗೂ ನಾನು ಕ್ಯಾರೆ ಮಾಡಲ್ಲ, ನನ್ನ ಸೇ ಬೇಕು, ಇಲ್ಲಾಂದ್ರೆ ನಾನು ಹೊರಗಡೆ ಹೋಗ್ತೀನಿ, ನಂದೇ ಮೇಜರ್ ಸೇ. ಸಪೋಸ್ ಅದನ್ನು ಮಮತಾ ಬ್ಯಾನರ್ಜಿ ಅವರು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇತ್ತು. ಯಾಕಂದ್ರೆ ಪಶ್ಚಿಮ ಬೆಂಗಾಲದಲ್ಲಿ ಮೋದಿಯನ್ನು ಎದುರಾಕೊಂಡು ಆ ರೀತಿಯಾಗಿ ಬೆಳೆದು ನಿಂತು ಅಲ್ಲಿ ಏನು TMC ಹೊರಟೇ ಹೋಯ್ತು ಅನ್ನುವ ಸ್ಥಿತಿಯಲ್ಲಿ ಅವರು ಬಂದಾಗ ಇತ್ತು. ಈಗ ಶೀಶ್ ಮಹಲ್, ನನಗೆ 1 ಬೆಡ್ರೂಮ್ 2 ಬೆಡ್ರೂಮ್ ಅಂತ ಇದ್ದವರು ಶೀಶ್ ಮಹಲ್ಗೆ ಬಂದರು. ವ್ಯಾಗನರ್ ಕಾರಲ್ಲಿ ಬರ್ತಾ ಇದ್ದವರು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ರು.
ಭ್ರಷ್ಟಾಚಾರನೇ ಇಲ್ಲ ಅಂತ ಹೇಳ್ತಾ ಇದ್ದವರು ಗೋವಾ ಎಲೆಕ್ಷನ್ಗೆ ಎಕ್ಸೈಸ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿಗೆ ದುಡ್ಡು ಸಾಕ್ಸ್ಬಿಟ್ಟು ಎಂಪಿಗಳಿಗೆ ಹಂಚಿದ್ರು ಕ್ಯಾಂಡಿಡೇಟ್ಗೆ ಅನ್ನೋ ಆರೋಪಕ್ಕೆ ತೆಲಂಗಾಣ ಕರ್ನಾಟಕಕ್ಕೂ ಹಂಚಿದ್ರು. ಧರ್ಮ ಆಧಾರಿತ ಪಕ್ಷ ಅಲ್ಲ ಅಂತ ಹೇಳ್ತಾ ಇರುವ ಅರವಿಂದ್ ಕೇಜ್ರಿವಾಲ್ ಅವರು ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅಸೆಂಬ್ಲಿಗೆ ಒಬ್ಬ ಧರ್ಮ ಗುರುಗಳು ಕರೆಸ್ತಾರೆ. ಅಲ್ಲ ಅದ್ರ ನಂತರ ಪುನಃ ಕನ್ಫ್ಯೂಷನ್ಗೆ ಬಂದಂತ ಅರವಿಂದ್ ಕೇಜ್ರಿವಾಲ್ ಅವರು ಕುಂಭಮೇಳದ ಬಗ್ಗೆ ಅಗೇನ್ಸ್ಟ್ ಮಾತಾಡ್ತಾರೆ. ಎಲೆಕ್ಷನ್ ಬರ್ತಾ ಇದನ್ನೆಲ್ಲ ನೋಡ್ತಾ ಇದ್ದಾಗ ಆಕ್ಟ್ ಅಂಡ್ ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ಭಾರತ ದೇಶದ ಜನತೆ ಅಥವಾ ಡೆಲ್ಲಿ ಮತದಾರರು ಮೂರ್ಖರು ಅಂತ ಅನ್ಕೊಂಡ್ರ ಅಲ್ಲ, ಅವರನ್ನು ಆ ಒಂದು ಭಾವನೆಗೆ ಈಗ ಆನ್ಸರ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ದಾರೆ ನನಗೆ.